ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ತೀನಿ ಒಂದು ವಿಡಿಯೋ ಹಾಕ್ತೀನಿ ಮತ್ತೆ ಕಾಣೆ ಹಾಕ್ತೀನಿ, ಬರ್ತೀನಿ ಒಂದು ವಿಡಿಯೋ ಹಾಕ್ತೀನಿ ಮತ್ತೆ ಕಾಣೆ ಹಾಕ್ತೀನಿ. ಎನಿವೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಜಿಮ್ಮಿಗೆ ಹೋಗೋದನ್ನು ರೆಗ್ಯುಲರಾಗಿ ಸ್ಟೋರಿ ಹಾಕ್ತಾ ಇರ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ನಾನು ತಿಂಡಿದು ಅಂದರೆ ಬ್ರೇಕ್ಫಾಸ್ಟ್ದು ಅಥವಾ ಊಟದ ಏನಾದರೂ ಫೋಟೋ ತೆಗೆದು ಹಾಕಿದಾಗ ರೆಸಿಪೀಸ್ಗಳನ್ನ ಕೇಳ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಚಾನಲಲ್ಲಿ ನೀವು ತುಂಬ ನಾನು ತೋರಿಸಿರುವಂಥ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಡುವಂಥ ತಿಂಡಿ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಏನೂ ಜಾಸ್ತಿ ಕೆಲಸಗಳಿಲ್ಲ, ಎರಡೇ ಎರಡು ವಿಚಾರ ರಾತ್ರಿ ನೀವು ಸೋಪ್ ಮಾಡಿ ಇಡಬೇಕಾಗತ್ತೆ. ಇದು ಹಲೀಮ್ ಸೀಡ್ಸ್ ಅಂತ ಐ ಥಿಂಕ್ ನಾನು ಯಾವುದೋ ಒಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ. ಸೊ ಕೂದಲಿನ ಹೆಲ್ತಿಗೆ ಅಥವಾ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುವಂಥ ಒಂದು ಸೀಡ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹೈ ಇನ್ ಫೈಬರ್ ಇದೆ. ಸೊ ವಿಚ್ ಇಸ್ ವೆರಿ ವೆರಿ ಗುಡ್ ಆರೋಗ್ಯಕ್ಕೆ. ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ರಾತ್ರಿ 1 ಟೀ ಸ್ಪೂನ್ ಹಾಲಲ್ಲೋ ನೀರಲ್ಲೋ ಯಾವುದ್ರಲ್ಲಾದರೂ ನೆನೆ ಇಟ್ಕೊಳ್ಬೋದು. ಅದ್ರ ಜೊತೆಗೆ ಒಂದಷ್ಟು ದ್ರಾಕ್ಷಿ, 1-2 ಖರ್ಜೂರ, ಜೊತೆಗೆ ಒಂದು 3 ಬಾದಾಮಿನ ಸೋಪ್ ಮಾಡಿ ರಾತ್ರಿನೇ ಇಟ್ಕೊತೀನಿ. ಇದು ಎರಡು ಅಷ್ಟೇ ರಾತ್ರಿ ಸೋಪ್ ಮಾಡಿ ಇಡಬೇಕಾಗಿರೋದು. ಇನ್ನು ಮಿಕ್ಕಿದೆಲ್ಲ ಪಟ ಪಟ ಅಂತ ಇಮಿಡಿಯೇಟ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಯೋಗರ್ಟ್. ನಾನು ಯೂಸ್ ಮಾಡೋದು ಮಿಲ್ಕಿ ಮಿಸ್ಟ್ ಸ್ಕೆರ್ ಯೋಗರ್ಟ್. ಸ್ಕೆರ್ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ. ಇದರಲ್ಲಿ 84 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಇದು ಐ ಥಿಂಕ್ 700 ಗ್ರಾಮ್ಸ್ ಬರುತ್ತೆ. ಇದರಲ್ಲಿ ನಂಗೆ ಪ್ರೋಟೀನ್ ಸಿಗೋದ್ರಿಂದ, ಅಂದರೆ ನಾನು ತುಂಬ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಪ್ರೋಟೀನ್ ತೊಗೊಳ್ಳೋದು ತುಂಬ ಅಗತ್ಯ ಇದೆ. ಬಿಕಾಸ್ ಮಸಲ್ ರಿಕವರಿ ಆಗಬೇಕು ಅಂತ ಅಂದರೆ, ನೀವು ವೇಟ್ ಟ್ರೈನ್ ಮಾಡಬೇಕಂದ್ರೆ ಪ್ರೋಟೀನ್, ಈಗ ಫಾರ್ ಎಕ್ಸಾಂಪಲ್ ನಾನು 56 kg ಇದ್ದೀನಿ, 1 kgಗೆ 1 ಗ್ರಾಮ್ ಆಫ್ ಪ್ರೋಟೀನ್ನ ತೊಗೊಳ್ಬೇಕು ಅಂತ ಎಲ್ಲರೂ ಸಜೆಸ್ಟ್ ಮಾಡುವಂಥದ್ದು. ಅದ್ರ ಜೊತೆಗೆ ಪ್ರೋಟೀನ್ ಒಂದೇ ಮುಖ್ಯ ಆಗಲ್ಲ, ಕಾರ್ಬ್ಸ್ ತಿನ್ನೋದು ಮುಖ್ಯ ಆಗುತ್ತೆ, ಫೈಬರ್ ತಿನ್ನೋದು ಮುಖ್ಯ ಆಗುತ್ತೆ, ಎಲ್ಲ ಥರದ್ದು ವೈಟಮಿನ್ ಮುಖ್ಯ ಆಗುತ್ತೆ. ಅಂದರೆ ನಮ್ಮ ಆರೋಗ್ಯನ ತುಂಬ ಬ್ಯಾಲೆನ್ಸ್ಡಾಗಿ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅಂದರೆ ಪ್ರತಿಯೊಂದೂ ಇನ್ಕ್ಲೂಡ್ ಮಾಡಿ ತಿನ್ನೋದು ಮುಖ್ಯ ಆಗುತ್ತೆ. ವಾರದಲ್ಲಿ 2 ದಿನ ನಾನ್ ವೆಜ್ ತಿಂದೇ ಇರೋ ಕಾರಣ ಸ್ವಲ್ಪ ಪ್ರೋಟೀನ್ ಪೌಡರ್ನು ಕೂಡ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಜಾಸ್ತಿ ಮಾತಾಡೋದು ಬೇಡ, ಶುರು ಮಾಡಿಬಿಡೋಣ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಎಲ್ಲನೂ ನೀಟಾಗಿ ವೇಯ್ ಮಾಡಿಕೊಂಡು, ಅಂದರೆ ಎಷ್ಟೆಷ್ಟು ಗ್ರಾಮ್ಸ್ ಬೇಕು ಏನು ಅಂತ ನೋಡ್ಕೊಂಡು ತಿಂತೀನಿ. ಮೊದಲೇದಾಗಿ ಯೋಗರ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು 150 ಗ್ರಾಮ್ ತೊಗೋತೀನಿ ನಾನು. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರುವಂಥ ಪ್ರೋಟೀನ್ ಪೌಡರ್ ಬಂದು ಮೈ ಪ್ರೋಟೀನ್ ಇಂಪ್ಯಾಕ್ಟ್ ವೇ ಪ್ರೋಟೀನ್ ಅಂತ. ನೀವು ಇದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು, ತೊಗೊಳ್ಬೇಕು ಅನ್ನೋದು ಏನಿಲ್ಲ. ನಾನು ತೊಗೊಳ್ತೀನಿ. ಪ್ರೋಟೀನ್ ಪೌಡರ್ ಎಲ್ಲರಿಗೂ ಸೂಟ್ ಆಗಲ್ಲ ಅಂತ ಒಂದಷ್ಟು ಇಂಟರ್ನೆಟ್ಟಲ್ಲಿ ಸುಮಾರು ವಿಚಾರಗಳು ಓಡ್ತಿರೋದ್ರಿಂದ ನೀವೇನು ಪ್ರೋಟೀನ್ ಪೌಡರ್ ತೊಗೋಬೇಕು ಅಂತಲೂ ಇಲ್ಲ, ಇದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಇದು 30 ಗ್ರಾಮ್ಸ್ಗೆ 20 ಗ್ರಾಮ್ಸ್ ಪ್ರೋಟೀನ್ ಇದೆ. ಸೊ ಇದು 30 ಗ್ರಾಮ್ಸ್ ತೊಗೋತೀನಿ. ಮಿಕ್ಸ್ ಮಾಡಬೇಕಾಗುತ್ತೆ. ಸೋಕ್ ಮಾಡಿ ಇಟ್ಕೊಂಡಿರುವಂಥ ಹಲೀಮ್ ಸೀಡ್ಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖರ್ಜೂರ, 3 ಬಾದಾಮಿ, ದ್ರಾಕ್ಷಿ, 2.5 ಅಂತ ಅಂದ್ಕೊಳ್ಳೋಣ. ಇದು ವಾಲ್ನಟ್ಸ್ ತೊಗೊಂಡಿದ್ದೀನಿ. ಬ್ಲೂಬೆರೀಸ್, ಯಾವ್ದು ಬೇಕಾದರೂ ಹಣ್ಣುಗಳನ್ನ ತಿನ್ನಿ, ಬಟ್ ಹಣ್ಣು ತಿನ್ನಿ. ತಿಂಡಿನ ರೆಡಿ ಮಾಡ್ಕೊಂಡಿದ್ದಾಯಿತು. ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಪ್ರೋಟೀನ್ ಪೌಡರ್ ಬಗ್ಗೆ ಮಾತಾಡಿದಾಗ ನಾನು ಐಸೋಪ್ಯೂರ್ ತೊಗೊಳ್ತಾ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನಂಗೆ ಅಡ್ಜಸ್ಟೇ ಆಗ್ತಾ ಇರಲಿಲ್ಲ. ತೊಗೊಂಡಿದ್ದ ತಕ್ಷಣ ಒಂಥರ ವಾಶ್ರೂಮ್ಗೆ ಹೋಗ್ಬೇಕಂತ ಅನಿಸೋದು, ಬೇಗ ಡೈಜೆಸ್ಟ್ ಆಗಿಬಿಡ್ತಿದ್ದೆ, ಏನೋ ಅರ್ಥನೇ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ಪ್ರೋಟೀನ್ ಪೌಡರ್ ತೊಗೊಳ್ಳೋದನ್ನು ಸ್ಟಾಪ್ ಮಾಡಿದ್ದೆ. ಐ ಥಿಂಕ್ ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಒಬ್ಬೊಬ್ಬರಿಗೆ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟ್ ಪ್ರೋಟೀನ್ ಪೌಡರ್ ಅಂತ ತೊಗೊಂಡಿದ್ದೆ ಮೈ ಪ್ರೋಟೀನ್. ಇದು ಯಾವುದೇ ಪ್ರಮೋಷನ್ ಅಲ್ಲ. ಸೊ ಹಾಗಾಗಿ ವೆಂಟ್ ಬ್ಯಾಕ್ ಟು ದ ಸೇಮ್ ಬ್ರ್ಯಾಂಡ್, ಬಿಕಾಸ್ ನನಗೆ ಪ್ರೋಟೀನ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನೋ ಕಾರಣಕ್ಕೆ. ಆ್ಯಂಡ್ ನೀಟಾಗಿ ರಿಕವರಿ ಆಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಇರೋದ್ರಿಂದ ಸ್ವಲ್ಪ ಆರೋಗ್ಯನ ಫಸ್ಟ್ ಪ್ರಯಾರಿಟಿ ಮಾಡೋದೇ ಮುಖ್ಯ ಆಗುತ್ತೆ. ಸೊ ಎಸ್, ನೀವು ಅದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ವೇ ಪ್ರೋಟೀನ್ ಬೇಡ ಅನ್ನೋರು
ಇಷ್ಟ ಆಗದೆ ಇರೋರು ಯೋಗರ್ಟ್ಗೆ ನಿಮ್ಗೆ ಒಂಚೂರು ಆ ಫ್ಲೇವರ್ ಬೇಕು ಅಂತ ಅಂದರೆ ಕೋಕೋ ಪೌಡರ್ನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಸ್ವೀಟ್ನರ್ನ ಬಳಸಿಲ್ಲ, ಎಂಥದ್ದು ಇಲ್ಲ, ಬರೀ ಹಣ್ಣುಗಳು, ಪ್ರೋಟೀನ್ ಪೌಡರ್, ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸ್. ಒಂದೇ ಒಂದು ಮರ್ತೋದೆ, ಪಂಕಿನ್ ಸೀಡ್ಸ್ ಖಾಲಿ ಆಗೋಗಿದೆ. ಯೂಶ್ವಲಿ 1 ಸ್ಪೂನ್ ತೊಗೋತೀನಿ. ಇದೆಲ್ಲನೂ ಅಂದರೆ ಒಳ್ಳೆ ಫ್ಯಾಟ್ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಅದ್ರ ಜೊತೆಗೆ ನಿಮ್ಮ ಕೂದಲಿಗೆ ಒಳ್ಳೆಯದು, ಎಲ್ಲ ಒಳ್ಳೆ ಬೆನಿಫಿಟ್ಸ್ ಇದೆ. ಇದೆಲ್ಲ ತಿಂದರೆ, ಒಳ್ಳೆ ಬ್ರೇಕ್ಫಾಸ್ಟ್ ತಿಂದರೆ ಬೆಳಗ್ಗೆ ಹೊತ್ತು, ನನಗೆ ಈ ಥರದ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹೆವಿ ಬ್ರೇಕ್ಫಾಸ್ಟ್ ವಿತ್ ಲಾಟ್ ಆಫ್ ಗುಡ್ನೆಸ್. ಸೊ ದಟ್ ಒಂದು 3 to 4 hours ನಂಗೆ ಹಸುವಾಗಲ್ಲ ಇದನ್ನು ತಿಂದರೆ. ಗುಡ್ ಟು ಗೋ. ಮನೆಯಲ್ಲಿ ಯಾವ ಹಣ್ಣಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಬ್ಲೂಬೆರಿನೇ, ಸ್ಟ್ರಾಬೆರಿನೇ ಯೂಸ್ ಮಾಡಬೇಕಂತ ಏನೂ ರೂಲ್ ಇಲ್ಲ. ದಾಳಿಂಬೆ ಹಣ್ಣು ಹಾಕ್ಕೋಬೋದು, ಬಾಳೆಹಣ್ಣು ಹಾಕ್ಕೋಬೋದು, ಆ್ಯಪಲ್ ಹಾಕ್ಕೋಬೋದು. ಸೊ ನೀವೇನು ಬೇಕು, ನಿಮಗೇನು ಇಷ್ಟ ಆಗುತ್ತೆ, ನಿಮಗೇನು ಅಡ್ಜಸ್ಟ್ ಆಗುತ್ತೆ ಆ ಥರದ ಹಣ್ಣನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಪ್ರತಿದಿನ ಇದನ್ನು ತಿನ್ಬೋದು. ನಾನು ವಾರದಲ್ಲಿ 3 ದಿನ ಇದನ್ನು ತಿಂತೀನಿ. ಒಂದಿನ ಪ್ಯಾನ್ ಕೇಕ್ ಮಾಡ್ಕೊತೀನಿ. ಸಮ್ಟೈಮ್ಸ್ ಶೂಟಲ್ಲಿ ಇಡ್ಲಿ ತಿನ್ನಬೇಕು ಅಂತ ಅನ್ಸಿದ್ರೆ ಇಡ್ಲಿ ತಿಂತೀನಿ. ಬಟ್ ರೆಗ್ಯುಲರಾಗೆ ಈ ಥರದ್ದೇ ತಿಂಡಿಗಳನ್ನ ನಾನು ಮಾಡ್ಕೊಂಡು ತಿನ್ನೋದು. ಸೊ ಎಸ್, ಇದು ನನ್ನ ತಿಂಡಿ ರೆಸಿಪಿ. ಯೋಗರ್ಟ್ ಬೌಲ್ ಅಂತಲೇ ಕರೆಯೋಣ ಇದನ್ನು. ಇದ್ರ ಜೊತೆಗೆ ವೈಟಮಿನ್ ಬೇಕಲ್ಲ, ಬೆಳಗ್ಗೆ ಹೊತ್ತು ನೆಲ್ಲಿಕಾಯಿ ತಿಂತೀನಿ ನಾನು ಖಾಲಿ ಹೊಟ್ಟೆಲಿ. ಅದ್ರ ಜೊತೆಗೆ ಮನೆಯಲ್ಲಿ ಆರೆಂಜ್ ಇದ್ದರೆ ಆರೆಂಜ್ ಕೂಡ ತಿಂತೀನಿ. ಇದು ಒಂದು ತಿಂತೀನಿ. ನೆಲ್ಲಿಕಾಯಿ ನಾನೀಗ ಹಿಂದೆ ನೀವು ನೋಡಿದರೆ ಒಂದು ಕ್ಯೂಬ್ಸ್ ಥರ ಮಾಡಿ ಬೆಳಗ್ಗೆ ಡ್ರಿಂಕ್ ಥರ ಕುಡಿತಾ ಇದ್ದೆ. ಬಟ್ ಈಗ ಇನ್ನೊಂದೇನೋ ಮಾಡ್ಕೊಂಡಿದ್ದೀನಿ. ಈ ಥರ ನೆಲ್ಲಿಕಾಯಿನ ನೀಟಾಗಿ ಕಟ್ ಮಾಡಿ ಜೇನುತುಪ್ಪ, ಪೆಪ್ಪರ್ ಪೌಡರು, ಸ್ವಲ್ಪ ಶುಂಠಿ ಇದೆಲ್ಲ ಹಾಕಿ ಸೋಪ್ ಮಾಡಿಟ್ಟಿರೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದನ್ನು 1 ಸ್ಪೂನ್ ತಿಂತೀನಿ. ಮಧ್ಯಾಹ್ನ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ಪೂನ್ ತಿಂತೀನಿ. ಸೊ ದಿನದಲ್ಲಿ 2 ಸ್ಪೂನ್ ತಿಂದರೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದು ಸದ್ಗುರು ಅವರ ರೆಸಿಪಿ. ಸೊ ಹಾಗಾಗಿ ಟ್ರೈ ಮಾಡಿದೆ, ನನಗೆ ಇಷ್ಟ ಆಯಿತು. 1 ಬ್ಯಾಚ್ ಫುಲ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ನೋದು. ಅದಾದಮೇಲೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಕಾಫಿ ಕುಡಿದು ಜಿಮ್ಮಿಗೆ ಹೋಗಿ ಬರ್ತೀನಿ. ಅದಾದಮೇಲೆ ಜಿಮ್ಮಿಂದ ಬಂದ ತಕ್ಷಣ ತಿಂಡಿ ಫಸ್ಟ್ ಪ್ರಯಾರಿಟಿ. ಸೊ ಇದು ಅಷ್ಟೇ. ಅದಾದಮೇಲೆ ನೀವು ದ್ರಾಕ್ಷಿ ಏನು ಸೋಪ್ ಮಾಡಿ ಇಟ್ಟಿರ್ತಾರಲ್ಲ, ಆ ನೀರೇನಿರುತ್ತಲ್ಲ ಅದನ್ನೇನು ಚೆಲ್ಲಬೇಕಾಗಿಲ್ಲ, ಕುಡಿದ್ಬಿಡ್ಬೋದು ಅಥವಾ ಇದಕ್ಕೂ ಹಾಕ್ಬೋದು. ಬಟ್ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋದ್ರಿಂದ ಇದನ್ನು ಕುಡಿದು ಮುಗಿಸ್ತೀನಿ. ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೆಂಗಿತ್ತು, ನಿಮಗೆ ಅಡ್ಜಸ್ಟ್ ಆಯಿತಾ, ಹೆಂಗೆ ಅನ್ನಿಸ್ತು ಎಲ್ಲನೂ ನಂಗೆ ಹೇಳ್ಬೋದು. ಓಕೆ, ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವೆರಿ ವೆರಿ ಸೂನ್, ನೆಕ್ಸ್ಟ್ ವೀಕ್. ಬಾಯ್. ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್.